ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೀಗೆ ಇಡೀ ಬೆಂಗಳೂರೇ ಮುಳುಗು ಹೋಗಿದೆ. ತಡರಾತ್ರಿ ಅಬ್ಬರಿಸಿದ ಮಳೆ ಕೇವಲ ಜಲಪ್ರಳಯವನ್ನಷ್ಟೇ ಸೃಷ್ಟಿಸಿಲ್ಲ, ಬದಲಾಗಿ ಬಹಳಷ್ಟು ಅವಾಂತರಕ್ಕೂ ಕಾರಣ ಆಗಿದೆ. ಅದರಲ್ಲೂ ನಾವು ಅನೆಡಂ ವ್ಯವಸ್ಥೆ, ಸರ್ಕಾರ, ಪಾಲಿಕೆ ಮಳೆಗೆ ಸಿದ್ಧ ಆಗದೆ ಇರುವಂಥದ್ದು ಕೂಡ ಜಗಜ್ಜಾಹೀರಾಗಿದೆ. ಎಷ್ಟೋ ಕಡೆ ರಾಜಕಾಲುವೆಯ ಸಿಲ್ಟನ್ನು ತೆಗೆಯೋಕೆ ಯೋಗ್ಯತೆ ಇಲ್ಲ. ಹಂಗಾಗಿ ಹಲವು ಕಡೆ ಮನೆಗಳಿಗೂ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ಸೀವೇಜ್ ಹೋಗಲ್ಲ, ಇಲ್ಲಿ ರೇನ್ ವಾಟರ್ ಹೋಗಲ್ಲ, ಎಲ್ಲ ವಾಪಸ್ ಬರುತ್ತೆ. ಅಟ್ಲೀಸ್ಟ್ ಅದು ಬೇಸಿಕ್ ಮಾಡ್ಕೊಡಿ, ಆಮೇಲೆ ನೀವು ಗ್ರೇಟರ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ. ಉತ್ತರ ಕೊಡಿ ಸ್ವಾಮಿ, ಉತ್ತರ ಕೊಡಿ. ಬೆಂಗಳೂರಿಗರ ಈ ಪ್ರಶ್ನೆಗೆ ಉತ್ತರ ಕೊಡಿ. ಮಳೆನೂ ಮೊದಲಲ್ಲ, ಸಮಸ್ಯೆನೂ ಮೊದಲಲ್ಲ, ಎಲ್ಲವೂ ಹಳೇದ್ದೆ. ಹೊಸದೇನು ಅಂದ್ರೆ ಬಿಬಿಎಂಪಿ ಬದಲಾಗಿ ಬೆಂಗಳೂರಿಗೆ ಗ್ರೇಟರ್ ಎಂಬ ಪಟ್ಟ ಕೊಟ್ಟಿರೋದು ಹೊಸದಷ್ಟೇ. ಹೀಗಾಗಿನೇ ಕಿಡಿಕಾರ್ತಿರೋ ಜನ ಗ್ರೇಟರ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಮೊದಲು ನಮ್ಮ ಬೇಸಿಕ್ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತಿದ್ದಾರೆ. ಗ್ರೇಟ್ ನಾಯಕರು ಇದಕ್ಕೆ ಉತ್ತರ ಕೊಡ್ಲೇಬೇಕಿದೆ. ಕಷ್ಟಪಟ್ಟು ಮನೆ ಕಟ್ಟಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಗೇನೋ BDL ಲೇಔಟ್ ಅನ್ನಿಸ್ತಾನೆ ಇಲ್ಲ. ನಮಗಿದು ರಾಜಕಾಲುವೆ ಮಧ್ಯದಲ್ಲಿ ಇದೀವಿ ಅಂತ ಅನ್ನಿಸ್ತಾ ಇದೆ. ಅವ್ರು ಏನಾದ್ರೂ ಒಂಚೂರು ಅಧಿಕಾರಿಗಳು ಒಬ್ರು ಬರೋದು ಇಲ್ಲ ಈ ಕಡೆ ನೋಡ್ಲಿಕ್ಕೆ. ಬೇಸಿಕ್ ಆಮೇಲೆ ಗ್ರೇಟರ್ ಅದೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ನಮಗೆ ಬೇಸಿಕ್ ಸೀವೇಜ್ ಹೋಗಲ್ಲ, ಇಲ್ಲಿ ರೇನ್ ವಾಟರ್ ಹೋಗಲ್ಲ, ಎಲ್ಲ ವಾಪಸ್ ಬರುತ್ತೆ. ಅಟ್ಲೀಸ್ಟ್ ಅದು ಬೇಸಿಕ್ ಮಾಡ್ಕೊಡಿ, ಆಮೇಲೆ ನೀವು ಗ್ರೇಟರ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ. ಗ್ರೇಟರ್ ಬೆಂಗಳೂರನ್ನ ನುಂಗಿ ಹಾಕಿದ ರಾಜಕಾಲುವೆ ನೀರು, ಮನೆ ಸೇರಿದ ಕೊಚ್ಚೆ ನೀರು, ಬೀದಿಗೆ ಬಿದ್ದ ಬೆಂಗಳೂರಿಗರು. ಮನೆ ಯಾವುದೋ, ರಾಜಕಾಲುವೆ ಯಾವುದೋ ಗೊತ್ತಾಗ್ತಿಲ್ಲ. ಕೆರೆ ಯಾವುದೋ, ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಯಾವುದೋ ತಿಳಿತಾ ಇಲ್ಲ. ರಸ್ತೆ ಯಾವುದೋ, ಚರಂಡಿ ಯಾವುದೋ ಅನ್ನೋ ಕುರುಹು ಕೂಡ ಸಿಗ್ತಿಲ್ಲ. ರಾಜಕಾಲುವೆ ಹೂಳೆತ್ತಿಲ್ಲ, ಚರಂಡಿಯಲ್ಲಿರೋ ಮಣ್ಣು ತೆಗ್ದಿಲ್ಲ. ಬೇಸಿಗೆ ಬಿಸಿಲಲ್ಲಿ ತಂಪಾಗಿ AC ಹಾಕೊಂಡು ಅಧಿಕಾರಿಗಳು ಮಲಗಿದ್ದಕ್ಕೆ ಬೆಂಗಳೂರಿನ ಜನ ಇವತ್ತು ಜಾಗರಣೆ ಮಾಡುವಂತಾಗಿದೆ. ಅದಕ್ಕೆ ಸಾಕ್ಷಿಯೇ ಈ ಅವಾಂತರಗಳು. RR ನಗರದಲ್ಲಿರೋ ಗಟ್ಟಿಗೆರೆ ರೋಡ್ ನಲ್ಲಿದ್ದೀನಿ. ನಾನೀಗ HBR ಲೇಔಟ್ ನಲ್ಲಿ ಇಲ್ಲೂ ಕೂಡ ಎಷ್ಟು ಮಟ್ಟಿಗೆ ಒಂದು ಅವಾಂತರಗಳು ಸೃಷ್ಟಿಯಾಗಿದೆ. ಹೆಣ್ಣೂರು ಮತ್ತೆ ಬಾಗ್ಲೂರು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೋರಮಂಗಲ ಸುತ್ತಮುತ್ತ ಕೂಡ ರಾಜಕಾಲುವೆಯ ನೀರು ನುಗ್ಗಿರುವಂತದ್ದು. ಮಾನ್ಯತಾ ಟೆಕ್ಪಟ್ನ ಕ್ಯಾಂಪಸ್ ನಲ್ಲಿ ಇದ್ದೀನಿ. ವಾಹನಗಳು ಕೂಡ ಬರೋದಕ್ಕೆ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಕೆರೆಯ ರೀತಿ ಭಾಸ ಆಗ್ತಾ ಇದೆ. ಬೆಂಗಳೂರಿನ ಸಂಪಂಗಿರಾಮನಗರದಲ್ಲಿ ಈ ಬೇಸ್ಮೆಂಟ್ ನಿಮಗೆ ಕಾಣಿಸ್ತಾನೆ ಇಲ್ಲ. ಬೇಸ್ಮೆಂಟ್ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಪೋರ್ಟ್ ನಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಮದುವೆ ಮನೆಗೆ ಜಲ ದಿಗ್ಬಂಧನ ಹಾಕಿದ ರಾಜಕಾಲುವೆ ನೀರು. ಇಲ್ಲಿ ನೋಡಿ, ಇದು ಬೆಂಗಳೂರಿನ ಈಜಿಪುರ. ಮಳೆ ಬಂದಾಗ್ಲೆಲ್ಲ ಈ ಏರಿಯಾದ ಜನ ಈಜಾಡ್ಕೊಂಡೇ ಬದುಕಬೇಕು. ತಳಿರು ತೋರಣಗಳಿಂದ ಕಂಗೊಳಿಸಬೇಕಿದ್ದ ಇಲ್ಲೊಂದು ಮನೆಗೆ ರಾಜಕಾಲುವೆಯ ಕೊಚ್ಚೆ ಅಪ್ಪಳಿಸಿದೆ. ಮದುವೆಗೆ ಅಂತ ಖರೀದಿಸಿದ ಸೀರೆ ಮತ್ತು ಆಮಂತ್ರಣ ಪತ್ರಿಕೆಗಳು ಮಳೆ ನೀರಿಗೆ ಆಹುತಿಯಾಗಿವೆ. 2 days ಬಿಫೋರೆ ಪೇಂಟ್ ಎಲ್ಲ ಹೊಡೆದಿದ್ವಿ ಮದುವೆ ಅಂತ. ಇನ್ನು 15 days ಅಲ್ಲಿ ಮದುವೆ ಇದೆ. ಫುಲ್ ಹೊಸ ಡ್ರೆಸ್ಸು, ಆಮೇಲೆ ಇನ್ವಿಟೇಷನ್ಸು ಎಲ್ಲ ದೇವ್ರ ಹತ್ರ ಇಕ್ಕಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಆಚೆಗಡೆನೆ ಇಕ್ಕಿದ್ವಿ. ಎಲ್ಲ ಫುಲ್ಲು ಇದಾಗಿದೆ. ಲೇಕ್ ಗಾರ್ಡನ್ ಆಗಿ ಬದಲಾಯಿತು ವಿಲ್ಸನ್ ಗಾರ್ಡನ್. ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ಏರಿಯಾ ಅಂದ್ರೆ ವಿಲ್ಸನ್ ಗಾರ್ಡನ್. ಇಲ್ಲಿನ ವಿನಾಯಕ ಲೇಔಟ್, NGO ಕಾಲೋನಿಗೆ ಜಲಬೇಲಿ ಬಿದ್ದಿತ್ತು. ಅಂಗಡಿಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಚರಂಡಿ ನೀರನ್ನ ಹೊರಹಾಕುವಷ್ಟರಲ್ಲಿ ಹೈರಾಣಾಗಿ ಹೋದ್ರು. ಲಕ್ಕಸಂದ್ರ ಜಲಾವೃತ, ಜಕ್ಕಸಂದ್ರಕ್ಕೆ ಜಲಬೇಲಿ. 2:30-3 ಗಂಟೆ ಒಳಗಡೆ ನುಗ್ಗಿದ್ದು ಸರ್. ಅಷ್ಟೊತ್ತಿಂದ ನಾವು ಎಚ್ಚರವಾಗಿ ಎಷ್ಟು ಕಂಟ್ರೋಲ್ ಮಾಡಿದ್ರು ನಮ್ಗೆ ನಿಂತ್ಕೊಳ್ಳಿಕ್ಕಿಲ್ಲ, ಕೂತ್ಕೊಳ್ಳಿಕ್ಕಿಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಬನ್ನೇರ್ಘಟ್ಟ ರಸ್ತೆಯ ಲಕ್ಕಸಂದ್ರ ನಿವಾಸಿಗಳೆಲ್ಲ ನೆನೆ ಹಾಯಾಗಿ ಮಲಗಿದ್ರು. ಮಧ್ಯರಾತ್ರಿ 2:00ವರೆಗೆ ಏಕಾಏಕಿ ನೀರು ನುಗ್ಗಿದೆ. ಮನೆಯಲ್ಲಿದ್ದ ಮಂಚ, ಸೋಫಾ, ಫ್ರಿಡ್ಜು ಮುಳುಗಡೆಯಾಗಿವೆ. ಇನ್ನು ಮಧ್ಯಾಹ್ನ 12 ಗಂಟೆಯಾದ್ರೂ ಜಕ್ಕಸಂದ್ರ ಜನ ಮನೆಯಿಂದ ಹೊರಬರೋದಕ್ಕೆ ಪರದಾಡಿದ್ರು. ಎದೆ ಎತ್ತರದ ನೀರು ಬೈಕು ಕಾರುಗಳನ್ನ ಮುಳುಗಿಸಿತ್ತು. ಮನೆ ಗೋಡೌನ್ಗಳಿಗೂ ಬೇಲಿ ಹಾಕಿತ್ತು.
ನೀರು ಹೋಗಲು ಚರಂಡಿ ಹೂಳು ತೆಗೆದಿಲ್ಲ, ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಮಳೆ ಬಂದು ಎಲ್ಲರೂ ಕಂಪ್ಲೇಂಟ್ ಮಾಡಾಯ್ತು, ಯಾರು ರೆಸ್ಪಾನ್ಸ್ ಇಲ್ಲ, ಬರ್ತೀನಿ ಅಂತಾರೆ. ಇವ್ರು BBMP ಮಾಡಿದ್ರೆ ಪೊಲೀಸವ್ರು ಕಳಿಸಿದ್ದಾರೆ, ಪೊಲೀಸವ್ರು ಬಂದು ಏನು ಮಾಡ್ತಾರೆ? ಏನು ಮಾಡಲ್ಲ. KR ಪುರಂ ಬಳಿಯ ವಡ್ರಪಾಳ್ಯವು ಜಲಾವೃತವಾಗಿದೆ. ಟ್ರ್ಯಾಕ್ಟರ್ ಬಳಸಿ ನಿವಾಸಿಗಳನ್ನ ರಕ್ಷಿಸಲಾಗಿದೆ. ರಸ್ತೆಯಲ್ಲಿ 2-3 ಅಡಿಗಳಷ್ಟೇ ನೀರು ನಿಂತಿದ್ದು ಅಂಗಡಿಗಳು, ಮೆಡಿಕಲ್ ಶಾಪ್ಗಳು ಮುಳುಗಿ ಹೋಗಿವೆ. ಧಾರಾಕಾರ ಮಳೆಗೆ ಬುಡ ಸಮೇತ ಕಿತ್ತು ಬಂದ ಮರಗಳು. ಇನ್ನು ಇವತ್ತು ಬೆಳಗ್ಗೆ ಬೆಂಗಳೂರಿನ ಅರಮನೆ ಮೈದಾನದ ಬಳಿ ಚಲಿಸ್ತಾ ಇದ್ದ ಬಸ್ ಎದುರೇ ಮರವೊಂದು ಉರುಳಿ ಬಿದ್ದಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿದ್ರು. ಸಂಜೆ ಅರಮನೆ ಮೈದಾನದ ಮುಂಭಾಗ ಸದಾಶಿವನಗರದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ಇದರಿಂದ ಕಾರು ಜಖಂಗೊಂಡಿದೆ. ಮರ ತೆರವು ಮಾಡೋವರೆಗೂ ಸದಾಶಿವನಗರದಿಂದ ವೆಂಟ್ಸರ್ ಮ್ಯಾನರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ನೆಲ ಕಚ್ಚಿದೆ. ಕಬ್ಬನ್ ಪಾರ್ಕ್ನಲ್ಲೂ ಮರಗಳು ರಸ್ತೆಗುರುಳಿದ್ದು ಸವಾರರು ಪರದಾಡಿದ್ದಾರೆ. ಚಾಲುಕ್ಯ ಸರ್ಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಪಲ್ಟಿಯಾಗಿದೆ. ಕಾರ್ನಲ್ಲಿದ್ದ ಚಾಲಕ, ಪ್ಯಾಸೆಂಜರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಶಾಂತಿನಗರ ಸಿಸಿಬಿ ಕಚೇರಿಗೆ ಮೇಲಧಿಕಾರಿಗಳು ಬರೋ ಮೊದಲೇ ಮಳೆ ನೀರು ಹಾಜರಿ ಹಾಕಿತ್ತು. ಅಲ್ಲದೆ BMTC ಡಿಪೋದಲ್ಲಿ 100ಕ್ಕೂ ಹೆಚ್ಚು ಬಸ್ಗಳಿಗೆ ಜಲ ದಿಗ್ಬಂಧನ ಹಾಕಿತ್ತು. ಸಂಪಂಗಿ ರಾಮನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ನೀರು ನುಗ್ಗಿ ಸಿಬ್ಬಂದಿ ಪರದಾಡಿದ್ರು. ಡಬಲ್ ರೋಡ್ನಲ್ಲಿ ಲಾರಿ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.